ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 23:6ನೇ ವಚನ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. Psalms 23:6. Surely your goodness and love will follow me all the days of my life, and I will dwell in the house of the Lord forever. ಇಲ್ಲಿ ಕೀರ್ತನೆಗಾರನು ಹೆಚ್ಚಾಗಿ ಉಪಯೋಗಿಸುವಂತಹ 2 ವಾಕ್ಯಗಳನ್ನು ನಾವು ಕೀರ್ತನೆ ಪುಸ್ತಕಗಳಲ್ಲಿ ನಾವು ನೋಡುತ್ತೇವೆ. ಮೊದಲನೆಯದು ಜೀವಮಾನ ಕಾಲದಲ್ಲೆಲ್ಲ ಎಂಬುದಾಗಿ, ಎರಡನೆಯದು ಜೀವದಿಂದಿರುವವರೆಗೆ ಎಂಬುದಾಗಿ. ಹೌದು, ಈ 2 ವಾಕ್ಯಗಳನ್ನು ಅನೇಕ ಕಡೆ ನಾವು ಓದುತ್ತೇವೆ. ಇದು ಕೀರ್ತನೆಗಾರನು ನಂಬಿಕೆಯಿಂದ ಅರಿಕೆ ಮಾಡುವಂತಹ ವಾಕ್ಯಗಳು ಇವುಗಳಾಗಿವೆ. ಪ್ರಿಯರೇ, ನನ್ನ ಪ್ರಿಯ ದೇವ ಮಕ್ಕಳೇ, ದೇವರು ನಮಗೆ ಜೀವವನ್ನು ಅನುಗ್ರಹಿಸಿದ್ದಾರೆ, ಸೌಖ್ಯವನ್ನು ಅನುಗ್ರಹಿಸಿದ್ದಾರೆ, ಆರೋಗ್ಯವನ್ನು ಅನುಗ್ರಹಿಸಿದ್ದಾರೆ, ಕ್ಷೇಮವನ್ನು ದಯಪಾಲಿಸಿದ್ದಾರೆ, ಬಲವನ್ನು ಕೊಟ್ಟಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳಾಗಿವೆ ಪ್ರಿಯರೇ. ಇದು ಕರ್ತನು ಕೊಟ್ಟಿರುವಂಥ ಕೃಪೆಯಾಗಿದೆ ಪ್ರಿಯರೇ. ಆದುದರಿಂದ ನಾವು ನಮ್ಮ ಪ್ರಾಣವಿರುವವರೆಗೂ, ನಮ್ಮ ಜೀವಮಾನದ ಕಾಲದಲ್ಲೆಲ್ಲ, ನಾವು ಜೀವದಿಂದ ಇರುವವರೆಗೆ ಕರ್ತನನ್ನು ಸ್ತುತಿಸಬೇಕು. ಕರ್ತನಿಗಾಗಿ ನಾವು ಕಾರ್ಯಗಳನ್ನು ಮಾಡುವಂಥವರಾಗಿರಬೇಕು. ಮೊದಲನೆಯದಾಗಿ ಇಲ್ಲಿ ಕೀರ್ತನೆಗಾರನು ಏನು ಮಾಡ್ತಾ ಇದ್ದಾನೆ ಅಂದರೆ, ನನ್ನ ಜೀವಮಾನದಲ್ಲೆಲ್ಲ ಕರ್ತನ ಮನೆಯಲ್ಲಿ ವಾಸ ಮಾಡುವೆನೆಂಬುದಾಗಿ ಅವನು ತೀರ್ಮಾನ ಮಾಡಿಕೊಳ್ಳುತ್ತಾ ಇದ್ದಾನೆ. ಹೌದು, ನಾವು ಕೂಡ ಇವತ್ತು ತೀರ್ಮಾನ ಮಾಡೋಣ. ನಾವು ನಮ್ಮ ಜೀವಮಾನದಲ್ಲೆಲ್ಲ ಕರ್ತನ ಮಂದಿರದಲ್ಲಿ ವಾಸಿಸುವುದಕ್ಕೆ ತೀರ್ಮಾನ ಮಾಡೋಣ. ಕೀರ್ತನೆ 27:4 ಅರಸನಾದ ದಾವೀದನು ಈ ರೀತಿ ಹೇಳ್ತಾನೆ, ಕರ್ತನ ಮನೆಯಲ್ಲಿ ವಾಸ ಮಾಡುವುದಕ್ಕೆ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೆ ಅಪ್ಪಣೆಯಾಗಬೇಕು ಎನ್ನುವಂತಹ ಒಂದೇ ಒಂದು ವರವನ್ನು ನಾನು ಕರ್ತನಿಂದ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಯಾವಾಗಲೂ ಕರ್ತನ ಮನೆಯಲ್ಲಿ ವಾಸ ಮಾಡುವಂಥವರಾಗಿರಬೇಕು. ಕರ್ತನ ಪ್ರಸನ್ನತೆಯನ್ನು ಎದುರು ನೋಡುವಂಥವರಾಗಿರಬೇಕು. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥವರಾಗಿರಬೇಕು. ಈ ವರವನ್ನು ನಾವು ನಮ್ಮ ತಂದೆಯಾದ ದೇವರಲ್ಲಿ ಕೇಳಿಕೊಳ್ಳಬೇಕು ಪ್ರಿಯರೇ. ಎರಡನೆಯದಾಗಿ ಈ ರೀತಿ ಹೇಳ್ತಾ ಇದ್ದಾನೆ, ನಾನು ಬದುಕಿರುವವರೆಗೂ ಕರ್ತನನ್ನು ಕೀರ್ತಿಸುವೆನು ಎಂಬುದಾಗಿ. ಕೀರ್ತನೆ 116:2ನೇ ವಾಕ್ಯದಲ್ಲಿ ಪುನಃ ದಾವೀದನು ಈ ರೀತಿ ಹೇಳ್ತಾನೆ, ಆತನು ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ, ಜೀವದಿಂದಿರುವವರೆಗೂ ನಾನು ಪ್ರಾರ್ಥಿಸುವೆನು ಎಂಬುದಾಗಿ. ನಾವು ಜೀವದಿಂದ ಇರುವವರೆಗೂ, ನಾವು ಬದುಕಿರುವವರೆಗೂ ಕರ್ತನನ್ನು ಸ್ತುತಿಸಬೇಕು. ನಮ್ಮ ಜೀವಿತ ಕಾಲದಲ್ಲೇ ಕರ್ತನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವಂತಹ ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು. ನಮ್ಮ ಜೀವಮಾನದಲ್ಲೆಲ್ಲ ದೇವರನ್ನು ಭಜಿಸುವಂಥವರಾಗಿರಬೇಕು. ನನ್ನ ಪ್ರಿಯ ದೇವಜನರೇ, ನಾವು ನಮ್ಮ ಜೀವಮಾನದಲ್ಲೆಲ್ಲ ಕರ್ತನ ಮಂದಿರದಲ್ಲಿ ವಾಸಿಸುವುದಕ್ಕೆ ಅಪೇಕ್ಷೆ ಪಡುವವರಾಗಿ ಯಾವಾಗಲೂ ಕರ್ತನನ್ನು ಸ್ತುತಿಸುತ್ತಾ ಭಜಿಸುತ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ಶುಭ ಮತ್ತು ಕೃಪೆ ಹಿಂಬಾಲಿಸುವಂಥದ್ದಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀವು ನಮ್ಮ ಜೀವಮಾನದಲ್ಲೆಲ್ಲ ಶುಭ ಕೃಪೆ ಹಿಂಬಾಲಿಸುವಂತೆ ಮಾಡುತ್ತೀರಿ ದೇವ, ಅದಕ್ಕಾಗಿ ಸ್ತೋತ್ರ ಕರ್ತನೆಪ್ಪ. ನಾವು ಯಾವಾಗಲೂ ನಿನ್ನ ಮಂದಿರದಲ್ಲಿ ವಾಸಿಸುವಂಥ ಕೃಪೆ ನಮಗೆ ಅನುಗ್ರಹಿಸು ತಂದೆಯೇ. ನಾವು ಬದುಕಿರುವವರೆಗೂ ನಿನ್ನನ್ನೇ ಕೀರ್ತಿಸಿ ವಂದಿಸಿ ಕೊಂಡಾಡಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅನೇಕರು ಅನಾರೋಗ್ಯತೆಯಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ದೇವ, ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ಸ್ವಾಮಿ. ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಇಂದು ನಾವೆಲ್ಲರೂ ದೇವ ನಿನ್ನನ್ನೇ ಸ್ತುತಿಸಿ ಆರಾಧಿಸುವಂತಹ ಮನಸ್ಸು ಮಾಡಿದ್ದೇವೆ ಕರ್ತನೆ. ಇಂದಿನಿಂದ ನೀನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.